ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಡಿಸ್ಟಿಕ್ ಲೆವೆಲ್ ಸೆಕೆಂಡ್ ಇಯರ್ PUC ಸೆಕೆಂಡ್ ಟೆಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಈಗಾಗಲೇ ಬಹಳ ಅಂದರೆ ಒಂದು 50% ಡಿಸ್ಟಿಕ್ಗಳಲ್ಲಿ ಸೆಕೆಂಡ್ PUC ಯೂನಿಟ್ ಟೆಸ್ಟು ಪ್ರಾರಂಭವಾಗಿದೆ. ನಿಮಗೆಲ್ಲ ಈಗಾಗಲೇ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. 100% ನಾನು ಅಪ್ಲೋಡ್ ಮಾಡಿದಂಥ 2ರಿಂದ 3 ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡ್ಕೊಂಡು ಹೋದರೆ ಸಾಕು ಸರ್, ಔಟ್ ಆಫ್ ಎಕ್ಸಾಮಲ್ಲಿ ತೆಗಿತೀರಾ. ಬನ್ನಿ ವಿದ್ಯಾರ್ಥಿಗಳೀಗ ಪಾರ್ಟ್ ಎ ಫಿಸಿಕ್ಸು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸೈನ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಸ್ ಮ್ಯಾಕ್ಸಿಮಮ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಇದೆ ನೋಡಿ. ಕ್ವಶನ್ ನಂಬರ್ 1 ಇದಕ್ಕೆ ಸರಿಯಾದ ಉತ್ತರ ಬಂದು ಡೈಮಂಡ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಿಖಿಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು. ಇವರು ಆನ್ಸರ್ಗಳನ್ನು ಕೂಡ ಟಿಕ್ ಹಾಕಿದ್ದಾರೆ. ನೋಡೋಣ, ಕ್ರಾಸ್ ಚೆಕ್ ಮಾಡ್ಕೊತ ಹೋಗೋಣ ವೆದರ್ ದೀಸ್ ಆನ್ಸರ್ಸ್ ಆರ್ ರೈಟ್ ಆರ್ ರಾಂಗ್ ಅಂತ. ಆಯಿತಾ, ಯಾವುದಾದ್ರೂ ಆನ್ಸರು ತಪ್ಪುಕೊಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ತಿದ್ದಿ. ದಿಸ್ ಈಸ್ ಯುವರ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಡಯೋಪ್ಟರ್ ಈಸ್ ಈಕ್ವಿವೆಲೆಂಟ್ ಟು 0 ಅಂತ ಇದೆ. ಕ್ವಶನ್ ನಂಬರ್ 2 ಇದಕ್ಕೆ 100% ಸರಿಯಾದ ಉತ್ತರ ಬಂದು ವಿದ್ಯಾರ್ಥಿ ಕನ್ಫ್ಯೂಷನಲ್ಲಿದ್ದಾರೆ. ಇದಕ್ಕೆ ಆಪ್ಷನ್ ಬಿನೋ ಅಥವಾ ಸಿನೋ ಅಂತ. ರೈಟ್ ಆನ್ಸರು ಪರ್ ಮೀಟರ್ ಅಂತ ಇದೆ ಅಲ್ವಾ, ಆಪ್ಷನ್ ಸಿ ಅದೇ ಸರಿಯಾದ ಉತ್ತರ. ಯಾವುದು ಹಾಕಿದಾರೋ ದೇವರಿಗೆ ಗೊತ್ತು. ಬನ್ನಿ ಈಗ ಕ್ವಶನ್ ನಂಬರ್ 3 ದ ಫಿನಾಮಿನನ್ ಆಫ್ ಬೆಂಡಿಂಗ್ ಆಫ್ ಲೈಟ್ ಅಟ್ ದಿ ಕಾರ್ನರ್ಸ್ ಆಫ್ ಎ ಅಬ್ಸ್ಟ್ಯಾಕಲ್ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಡಿಫ್ರಾಕ್ಷನ್ ಅಂತ ವಿದ್ಯಾರ್ಥಿ ಬರೆದಿದ್ದಾರೆ. ಅದೇ ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ. 100% ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ದಿ ಇಂಟೆನ್ಸಿಟಿ of the emerged light beam will be 0 if the pass axis of two polarites are dash ಅಂತ ಇದೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್. ಮಗು ಏನು ಹಾಕಿದೆ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಇದೆ, ಪ್ಯಾರಲಲ್ ಟು ಈಚ್ ಅದರ್. ಈಗ ವಿದ್ಯಾರ್ಥಿ ಹಾಕಿರುವಂಥದ್ದು ಆಪ್ಷನ್ ಎ ಇದೆ, ಅದೇ ಸರಿಯಾದ ಉತ್ತರ. ಪರ್ಫೆಕ್ಟಾಗಿ ಹಾಕಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಅನಿಸುತ್ತೆ. ಬನ್ನಿ ಕ್ವಶನ್ ನಂಬರ್ 5 ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ಫೋಟಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವಿದ್ಯಾರ್ಥಿ ಹಾಕಿರುವಂಥದ್ದು ಇಲ್ಲಿ ಕಾಣುತ್ತಿರುವಂಥದ್ದು ನಮಗೆ ಆಪ್ಷನ್ ಡಿ ಇದೆ. ಆಯಿತಾ, 2 ಕಡೆ ಇದೆ ನೋಡಿ. ಫೋಟಾನ್ಸ್ ಟ್ರಾವೆಲ್ ವಿತ್ ಸ್ಪೀಡ್ ಆಫ್ ಲೈಟ್, ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಅಂತ ವಿದ್ಯಾರ್ಥಿ ಆಪ್ಷನ್ ಡಿ ಹಾಕಿದ್ದಾರೆ. ಅದೇ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 6 ಕಂಡ್ರಿ ದ ರೀಜನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ದಟ್ ಕಂಟೈನ್ಸ್ ಲೈಮ್ಯಾನ್ ಸೀರೀಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6 ಇದಕ್ಕೆ ಸರಿಯಾದ ಉತ್ತರ ಬಂದು ಇನ್ಫ್ರಾರೆಡ್ ಈಸ್ ದ ರೈಟ್ ಆನ್ಸರ್ ಈಸ್ ಇನ್ಫ್ರಾರೆಡ್. ಆಪ್ಷನ್ ಬಿ ಇದೆಲ್ವ, ಅದೇ 100% ಸರಿಯಾದ ಉತ್ತರ ಆಗಿರುತ್ತೆ. ವಿದ್ಯಾರ್ಥಿ ಕೂಡ ಕರೆಕ್ಟಾಗಿ ಹಾಕಿದ್ದಾರೆ. ಕ್ವಶನ್ ನಂಬರ್ 7 ನೋಡೋಣ ಈಗ ನಾವು. ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ಬೋರ್ಸ್ ರೇಡಿಯಸ್ ಆಫ್ ಹೈಡ್ರೋಜನ್ ಅಂತ ಇನ್ನೊಂದು 3 ಆಪ್ಷನ್ಸ್ ಇದೆ. ಬನ್ನಿ ಈಗ ನಾವು ವಿದ್ಯಾರ್ಥಿಗೆ ಇಲ್ಲಿ ಡೌಟ್ ಇದೆ, ಆಪ್ಷನ್ ಎ ಆನ್ಸರು ಅಥವಾ ಆಪ್ಷನ್ ಡಿ ಆನ್ಸರು ಅಂತ. ಯಾಕೆ 2 ಕಡೆ ನೋಡಿ ನೀವು, ಆಯಿತಾ, ಸ್ವಲ್ಪ ಟಿಕ್ ಹಾಕಿದ್ದಾರೆ. ಇಲ್ಲಿ ಡೌಟ್ ಇಟ್ಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ನೀವು, ಯಾಕೆಂದರೆ ಒಂದು ಆನ್ಸರ್ ನಿಮ್ಗೆ ಸಿಕ್ಬಿಟ್ರೆ ಎಲ್ಲದು ಬರದೇ ಬರೀತಾರೆ. ಈಗ ನೋಡಿ, ಈಗ ತೋರಿಸ್ತೇನೆ. ಕಾಲಮ್ 1ನಲ್ಲಿ ಇರುವಂಥದ್ದು ಹೈಡ್ರೋಜನ್, ಅದಕ್ಕೆ ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ ಬಿ ಆಗಿ ಇರುತ್ತೆ. ಅಷ್ಟೇ ಸಾಕು ನಿಮಗೆ. 1ಗೆ ಬಿ ಯಾವುದು, 2 ಆಪ್ಷನ್ ಇದೆ. ಹಾಗಿದ್ರೆ ಸೆಕೆಂಡ್ ಸ್ಟೆಪ್ ಹೋಗಬೇಕು, ಹೌದಲ್ವ. ಪಾಸ್ಟುಲೇಟ್ಸ್ ಅದಕ್ಕೆ ಯಾವುದು, ಕ್ವಶನ್ ನಂಬರ್ 2 ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಸಿ ಆಗಿರುತ್ತೆ. ಹಾಗಿದ್ರೆ ಬಿ ಸಿ ಎಲ್ಲಿದೆ ಅಂತ ನೋಡೋಣ. ಆಪ್ಷನ್ ಡಿ ಇದೆ ಅಲ್ವಾ, 100% ಅದೇ ರೈಟ್ ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಬನ್ನಿ, ಏನಿದು ಕೆಸಗಿರೇನ್ ಟೆಲಿಸ್ಕೋಪ್ ಈಸ್ ಅ ಡ್ಯಾಶ್ ಟೆಲಿಸ್ಕೋಪ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ರಿಫ್ಲೆಕ್ಟಿಂಗ್ ಅಂತ. ಅವರು ಕೂಡ ಪರ್ಫೆಕ್ಟಾಗಿ ಆನ್ಸರನ್ನು ಹಾಕಿದ್ದಾರೆ, ಧನ್ಯವಾದಗಳು. ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಬೇಸ್ಡ್ ಆನ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಎನರ್ಜಿ ಅಂತ ಬರೆದಿದ್ದಾರೆ. ಹೌದು, ಎನರ್ಜಿ ಅನ್ನೋದೇ ರೈಟ್ ಆನ್ಸರ್ ಆಗಿರುತ್ತೆ. ಮಿನಿಮಮ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಲಿಬ್ರೇಟ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ಎ ಮೆಟಲ್ ಸರ್ಫೇಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು WF ಅಂತ ಬರೆದಿದ್ದಾರೆ. WF ಅಂದರೆ ವರ್ಕ್ ಫಂಕ್ಷನ್ ಅಂತ. ಅಂದರೆ ರ್ಯಾಂಕ್ ಸ್ಟೂಡೆಂಟ್ ಪೇಪರೇ ನಮಗೆ ಸಿಕ್ಕಿದೆ ಅಂತ ಆಯಿತು. ನೀವು ಕೂಡ ರ್ಯಾಂಕ್ ಸ್ಟೂಡೆಂಟ್ಸ್ಗಳೇ ನೋಡುತ್ತಿರುವವರು ಯಾರು ಕೂಡ ವೀಕ್ ಅಲ್ಲ ಕಣ್ರಿ. ವೀಕ್ ಯಾವಾಗ ಆಗ್ತೀವಿ ಅಂದರೆ ಬರೀ ಈ ವಿಡಿಯೋ ನೋಡೋದ್ರಿಂದ ವೀಕ್ ಆಗ್ತೀರಾ. ಈ ವಿಡಿಯೋ ನೋಡಿಬಿಟ್ಟು ಕೂತ್ಕೊಂಡು ತಮ್ಮ ನೋಟ್ಸು ತಮ್ಮ ಟೆಕ್ಸ್ಟ್ ಬುಕ್ ಅಂತ ಇಟ್ಕೊಂಡು ಪಟ ಅಂತ ಟಿಕ್ ಹಾಕ್ಕೊಂಡು ಪಟ ಅಂತ ಗಟ್ಟು ಹೊಡೆದು ಪರ್ಫೆಕ್ಟ್ ಆಗಿಬಿಡೋಕು. ಸರ್ ಇವತ್ತಿದು ಅಪ್ಲೋಡ್ ಮಾಡಿದ್ರಾ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ 2 ಕ್ವಶನ್ ಪೇಪರ್ಗಳು ಸಿಗುತ್ತೆ. ಎಷ್ಟ್ರಿ, 2 ಕ್ವಶನ್ ಪೇಪರ್ ಸಿಗುತ್ತೆ. ಈ 2 ಕ್ವಶನ್ ಪೇಪರು ಈಗಾಗಲೇ ನಾನು ಒಂದು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅಲ್ಲಿಗೆ 3 ಕ್ವಶನ್ ಪೇಪರ್ ನೀವು ರೆಡಿ ಇದ್ದೀರಾ ಅಂದರೆ ನೀವು ಯೂನಿಟ್ ಟೆಸ್ಟಲ್ಲಿ ಔಟ್ ಆಫ್ ಹೊಡಿತೀರಾ. ಇವೇ ಚಾಪ್ಟರ್ಸ್ಗಳು ನಿಮ್ಮ ಒಂದು
ಪ್ರಿಪೇಟ್ರಿಗೆ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದು ಪ್ರಶ್ನೆಗಳು. ಇಷ್ಟು ನೆನ್ಪಿಟ್ಕೋಬೇಕು ತಾವುಗಳು. ಸುಮ್ಮನೆ ಕ್ವಶನ್ ಪೇಪರ್ ಯಾರು ಕೂಡ ರೆಡಿ ಮಾಡಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ನೋಡಿ, ವಿದ್ಯಾರ್ಥಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ 33 ಮಾರ್ಕ್ಸ್ ನನಗೆ ಬರುತ್ತೆ ಅಂತ ಇಲ್ಲಿ ತಿದ್ದುಬಿಟ್ಟಿದ್ದಾರೆ. ಹೌದಲ್ವಾ? ಈ ರೀತಿ ರ್ಯಾಂಕ್ ಸ್ಟೂಡೆಂಟೇ 2 ಮಾರ್ಕ್ಸ್ ಕಳ್ಕೊತಾ ಇದ್ದಾರೆ ಅಂದಮೇಲೆ ಅಲ್ಲಿ ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಮಿಸ್ಮ್ಯಾಚ್ ಆಗ್ತಾ ಇರ್ಬೋದು. ಬನ್ನಿ ಈಗ ನಾವು ಸೆಕೆಂಡ್ ಪೇಪರನ್ನು ನೋಡೋಣ, ಆಯಿತಾ? ಸೆಕೆಂಡ್ ಇಯರ್ PUC ಸೆಕೆಂಡ್ ಟೆಸ್ಟ್ ಡಿಸೆಂಬರ್ 5 ತಿಂಗಳಲ್ಲಿ ನಡೆದಿರುವಂತಹ. ಸ್ವಲ್ಪ ನೀಟಾಗಿ ಫೋಟೋ ಹೊಡೆದು ಕಳಿಸ್ರೋ, ಹಿಂಗಾಗ್ಬಿಡುತ್ತೆ ನೋಡಿರಿ, ಆಯಿತಾ? ಈಗ ಏನು ಓದೋಣ ಏನು ಬಿಡೋಣ ಅನ್ಸತ್ತಲ್ವ, ಹಂಗಾಗ್ಬಿಟ್ಟಿದೆ. ಬನ್ನಿ ಆದರೂ ಕೂಡ ನಾನು ಟ್ರೈ ಮಾಡ್ತೀನಿ. ಫಿನೋ ಮಿಷನ್ ಆಫ್ ಬೆಂಡಿಂಗ್ ಆಫ್ ವೇವ್ಸ್ ಅರೌಂಡ್ ದಿ ಕಾರ್ನರ್ಸ್ ಆಫ್ ಅಬ್ಸ್ಟ್ಯಾಕಲ್ ವಿತೌಟ್ ಎ ಚಾರ್ಜ್ ಇನ್ ಮೀಡಿಯಮ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ, ಆಯಿತಾ? ರ್ಯಾಂಕ್ ಸ್ಟೂಡೆಂಟ್ ಪೇಪರ್ಗಳೇ ಸಿಗ್ತಾ ಇದ್ದಾವೇನೋ ಅಂತ ನನಗೆ ಅನಿಸ್ತಾ ಇದೆ. ಕ್ವಶನ್ ನಂಬರ್ ಎ ಇದೆ ಅಲ್ವಾ, ಡಿಫ್ರಾಕ್ಷನ್, ಅದೇ ಸರಿಯಾದ ಉತ್ತರ. ಅವರು ಕೂಡ ಕರೆಕ್ಟಾಗಿ ಹಾಕಿದ್ದಾರೆ. ಈಗ ಕ್ವಶನ್ ನಂಬರ್ 2 ನೋಡೋಣ. ವೆನ್ ಲೈಟ್ ಪಾಸಸ್ ಫ್ರಮ್ ಎ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಇಟ್ಸ್ ಡ್ಯಾಶ್ ಅಂತ ಇದೆ ಕ್ವಶನ್ ನಂಬರ್ 2. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಹಾಕಿದ್ದಾರೆ ಅವರು. ಹೌದು, ವೇವ್ ಲೆಂತ್ ಚೇಂಜಸ್ ಬಟ್ ಫ್ರೀಕ್ವೆನ್ಸಿ ರಿಮೈನ್ಸ್ ಅನ್ಚೇಂಜ್ಡ್, ಅದೇ ಸರಿಯಾದ ಉತ್ತರ ಕಂಡ್ರಪ್ಪ. ಕ್ವಶನ್ ನಂಬರ್ 3 ನೋಡೋಣ. ದಿ ಮ್ಯಾಗ್ನಿಫಿಕೇಷನ್ ಆಫ್ ಐ ಥಿಂಕ್ ಎಕ್ಸ್ ಏನ್ರೋ ಇದು, ಎಕ್ಸ್ ಈಸ್ ಮೋರ್ ದ್ಯಾನ್ ಯೂನಿಟಿ ದೆನ್ ಎಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ವಿದ್ಯಾರ್ಥಿ ಹಾಕಿರುವಂಥದ್ದು ಕಾನ್ಕೇವ್ ಮಿರರ್ ಅಂತ. 100% ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಇನ್ ಯಂಗ್ ಡಬಲ್ SST experiment, lights of green, yellow and orange colors are successively used, then the fring width ವಿಲ್ ಬಿ ಆಫ್ ದಿ ಆರ್ಡರ್ ಡ್ಯಾಶ್ ಅಂತ ಇದೆ. ವಿದ್ಯಾರ್ಥಿಗೆ ಇಲ್ಲಿ ಡೌಟ್ ಇದೆ, ಆಪ್ಷನ್ ಏನೋ ಬಿನೋ, ಆಪ್ಷನ್ ಏನೋ ಡಿನೋ ಅಂತ. ಹೌದಲ್ವಾ? ಆದರೂ ಕೂಡ ಕಾಟ್ ಹಾಕ್ಬಿಟ್ಟು ರೈಟ್ ಆನ್ಸರೇ ಬರೆದು ಬಂದಿದ್ದಾರೆ. 4th ಎ ಇದೆ ಅಲ್ವಾ, ಅದೇ ರೈಟ್ ಆನ್ಸರ್ ಆಗಿರುತ್ತೆ. ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಆಫ್ ಎ ವೇವ್ ಫ್ರಂಟ್ ಈಸ್ ಡ್ಯಾಶ್ ಅಂತ ಇದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 0 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಕಂಡ್ರಿ. ಇದಕ್ಕೆ ಪರ್ಫೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. 100% ದಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 7 ಕಂಡ್ರಿ. 2 ಮೆಟಲ್ಸ್ ಎ ಆ್ಯಂಡ್ ಬಿ ಹ್ಯಾವ್ ವರ್ಕ್ ಫಂಕ್ಷನ್, ಆಯಿತಾ? ಎಲ್ಲ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಮೆಟಲ್ ಎ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ನಿಮ್ಮ ಯೂನಿಟ್ ಟೆಸ್ಟ್ ಆದ ತಕ್ಷಣ ನಮ್ಮ ಇದೇ ಮೇಲ್ ಐ ಡಿ ಸರ್, ನಮ್ಮ ಒಂದು ಮೇಲ್ ಐ ಡಿಗೆ ತಾವುಗಳು ದಯವಿಟ್ಟು ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇವೆ. ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ ಟು ಕ್ವಶನ್ ಪೇಪರ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಪವರ್ ಆಫ್ ಎ ಪ್ಲೇನ್ ಗ್ಲಾಸ್ ಪ್ಲೇಟ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು 0 ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ದ ವೇವ್ ಫ್ರಂಟ್ ಕಮಿಂಗ್ ಫ್ರಮ್ ಎ ಪಾಯಿಂಟ್ ಸೋರ್ಸ್ ಆಫ್ ಲೈಟ್ ಈಸ್ ಎ ಡ್ಯಾಶ್ ಅಂತ ಇದೆ. ವೇವ್ ಫ್ರಂಟ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಪೆರಿಕಲ್ ಅಂತ ಇದೆವಾ, ದಟ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು, ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಬೇಸ್ಡ್ ಆನ್ ಡ್ಯಾಶ್ ಅಂತ ಇದೆ. ಡ್ಯಾಶ್ ನೇಚರ್ ಆಫ್ ಲೈಟ್ ಅಂತ, ಆಯಿತಾ? ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಪಾರ್ಟಿಕಲ್ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂತಹ ನಮ್ಮ ನಿಖಿಲ್ ಅವರಿಗೆ, ಯಾಕಂದರೆ ಕೀ ಆನ್ಸರ್ಗಳನ್ನು ಕೂಡ ಕ್ರಾಸ್ ಚೆಕ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಈ ಬೆಂಗಳೂರಿನವರು, ಹಾಸನ್ನವರು, ಈ ನಮ್ಮ ಯಾವುದು ಬಳ್ಳಾರಿ, ಆಯಿತಾ? ನಿಮಗೆ ಲಕ್ಕಿದ್ದಂಗೆ ಈ ಕ್ವಶನ್ ಪೇಪರ್ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಈ ಎಲ್ಲ 2 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಪರ್ಫೆಕ್ಟ್ ಆಗಬೇಕು. ಇವೆಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್.